ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ. ನಿಮ್ಗೆಲ್ಲ ಯಾವಾಗ ಸಮಾನತೆ ಬಂತು ಗೊತ್ತಾ? ಬಸವಣ್ಣನ ಕಾಲದಲ್ಲಿ ಅಲ್ದೆ ನಿಮ್ಗೆಲ್ಲ ಸಮಾನತೆನೇ ಇರ್ಲಿಲ್ಲ. ತಲೆ ಬೋಳಿಸ್ಬಿಟ್ಟು ಒಳಗಡೆ ಇಟ್ಬಿಡ್ತಿದ್ರು. ಅಕ್ಷರ ಕಲಿಯಾಗಿರ್ಲಿಲ್ಲ ನೀವು. ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ. ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು. ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ರು. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಶೂದ್ರ ವರ್ಗ ಇದ್ದಲ್ಲ, ಆ ಶೂದ್ರ ವರ್ಗ ವಿದ್ಯೆ ಕಲಿಯಾಗಿರ್ಲಿಲ್ಲ, ಸಂಸ್ಕೃತ ಕಲಿಯಾಗಿರ್ಲಿಲ್ಲ. ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ. ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲೀಲಿಕ್ಕಾಗಿರೋದು. ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಈಗ ಫಂಡಮೆಂಟಲ್ ರೈಟ್ ಆಗಿದೆ. ವಿದ್ಯೆ ನಮ್ಮ ಹಕ್ಕು, ಮೂಲಭೂತ ಹಕ್ಕು. ವಿದ್ಯೆ ಕಲೀಲೇಬೇಕು. ಆದರೆ ಕಲಿಯುವಾಗ ಎಂತ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತೆ ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನ ಕಲಿಬೇಕು. ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದುವೆ ತಪ್ಪ್ಯಾಕೆ ಮಾಡ್ಬೇಕು? ಯಾಕಪ್ಪ ನೀನು ಬಟ್ಟೆ ಇಲ್ಲ, ಒಟ್ಟಿಗೆ ಇಟ್ಟಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡೋದು? ಯಾವ ದೇವರು ಬರ್ದಿದ್ರು ನಿಮ್ಗೆ ಹಣೆಯಲ್ಲಿ? ಬಹಳ ಜನ ಮನೆಯಲ್ಲೆಲ್ಲ ಹೇಳ್ಕೊಡ್ತಾರೆ ನಮ್ಗೆ. ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ. ಹಣೆಯಲ್ಲಿ ಬರ್ದಿದ್ದಾನ ದೇವ್ರು? ಬಸವಣ್ಣ ಏನ್ ಹೇಳ್ದ? ಇವನ್ನೆಲ್ಲ ಬಿಡ್ಬೇಕಪ್ಪ, ಕರ್ಮ ಥಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸವಣ್ಣ ಅಲ್ವಾ? ಏನು ಕರ್ಮ ಥಿಯರಿ ಅಂದ್ರೆ? ಏನ್ರಿ ಕರ್ಮ ಥಿಯರಿ ಅಂದ್ರೆ? ನೀನ್ ಯಾಕೆ ಹಿಂಗ್ ಹುಟ್ಟಿದ್ಯಾ ಅಂತಂದ್ರೆ ನಮ್ ಕರ್ಮ ಸ್ವಾಮಿ, ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ್ ಹುಟ್ಟುಬಿಟ್ಟಿದ್ದೀನಿ. ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗ್ ಹುಟ್ಟಿದ್ದು ಅಂತ? ಯಾರೋ ಹೇಳ್ತಾರ, ಅದು ಹೇಳೋದು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈಗಿರೋ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ. ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ? ಹಿಂದಿನ ಜನ್ಮ ಯಾರಿಗ್ ಗೊತ್ತು? ಏನಪ್ಪಾ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನ್ಗೆ? ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ. ಈಗ ನಮಗೆ 4 ಜನ ಅಣ್ಣ ತಮ್ಮದಿರಿದ್ದಾರೆ, ಇನ್ 3 ಜನ ಹೊಲ ಉಳುತ್ತಾರೆ. ನಾವೊಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ. ನನ್ನ ಹಣೆಯಲ್ಲಿ ಬರ್ದ್ಬಿಟ್ನಾ ದೇವ್ರು, ಮುಖ್ಯಮಂತ್ರಿ ಆಗು, ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ ನಂಗೆ. ನಾನು ಒಂದೇ ತಾಯಿ ಮಕ್ಕಳು. ನೋಡಿ, ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನ ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ, ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಇದು ಹೈಸ್ಕೂಲ್ 1ನೇ ತರಗತಿಯಿಂದ ಹೈಸ್ಕೂಲ್ ವರ್ಗೆ ಇರ್ತದೆ. ಈಗ ಕಲ್ತದೆ ಬಹಳ ಮುಖ್ಯ. ನನಗೇನು ಹೈಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಗ್ಬಿಟ್ಟದೆಲ್ಲ. ಗೊತ್ತಿಲ್ಲ ನನಗೆ. ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಯ್ತು. ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಹೈಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇದು. ಅಲ್ಲಿ ನಿಮ್ಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ? ಮತ್ತೆ ತಂದೆ ತಾಯಿಗಳು ಕೂಡ, ಪೋಷಕರು ಕೂಡ ಇದು ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ. ಇದನ್ನ ಹೇಳ್ಕೊಡದೇನೆ ಕಂದಾಚಾರ, ಮೌಢ್ಯ, ಹಿಂದಿನ ಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ? ಅವ್ರು ಮನುಷ್ಯರಾಗದೇ ಇಲ್ಲ.